ಹಲೋ ಫ್ರೆಂಡ್ಸ್, ನಮಗೆ ಒಂದು 15 ದಿನದಿಂದ ಎಷ್ಟು ಮಳೆ ಬರ್ತಾ ಇದೆ ಅಂತ ಅಂದರೆ ಈ ಮಳೆ ಸಬ್ಜೆಕ್ಟ್ ಬಿಟ್ಟು ಬೇರೆ ಯಾವುದರಲ್ಲೂ ನನಗೆ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಗಾರ್ಡನಲ್ಲಿ ರೆಗ್ಯುಲರಾಗಿ ಮಾಡುವಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಮಾಡ್ಕೊಳಕ್ಕಾಗ್ತಾಯಿಲ್ಲ. ರೀಪಾಟಿಂಗ್ ಅಂತೂ ಸಾಧ್ಯನೇ ಇಲ್ಲ. ಇನ್ನು ರೀಪಾಟಿಂಗ್ ಬಗ್ಗೆ ಅಂತೂ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಮಳೆ ಬರ್ತಾ ಇದೆ. ನಮಗೆ ಇಲ್ಲಿ ಇಷ್ಟೊಂದು ಮಳೆ ಬರ್ತಾ ಇರಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಕೆಲವು ಪ್ಲೇಸ್ಗಳಲ್ಲಿ ಮಳೆನೇ ಸರಿಯಾಗಿ ಬಿದ್ದಿಲ್ವಂತೆ. ಇದನ್ನು ನ್ಯೂಸಲ್ಲಿ ಕೇಳಿ ತುಂಬ ಬೇಜಾರಾಯಿತು. ನಮಗೆ ಅಗತ್ಯಕ್ಕಿಂತ ತುಂಬ ಜಾಸ್ತಿ ಮಳೆ ಬರ್ತಾ ಇದೆ. ಇದರಿಂದ ಅಗ್ರಿಕಲ್ಚರ್ ಕೂಡ ತುಂಬ ಕಷ್ಟ. ನಮಗೆ ಇಷ್ಟು ಚೆನ್ನಾಗಿ ಬೆಳೆದಿರೋ ಅಂಥ ಕಾಫಿ ಮಳೆ ಜಾಸ್ತಿ ಆದರೆ ಉದುರೋ ಚಾನ್ಸಸ್ಸು ಇರುತ್ತೆ. ಮಳೆಗಾಲ ಎಷ್ಟು ಒಳ್ಳೆಯದೋ ಗಿಡಗಳಿಗೆ ಅಷ್ಟೇ ಕೆಟ್ಟದೂ ಕೂಡ. ಈ ಪ್ಲ್ಯಾಂಟ್ ಬಗ್ಗೆ ನಿಮಗೆ ನೆನಪಿರ್ಬೋದು, ಟೆಕ್ಸಾಸ್ ಸೇಜ್ ಅಂತಲೂ ಹೇಳ್ತಾರೆ, ನಿಕೋಡಿಯಾ ಅಂತಲೂ ಹೇಳ್ತಾರೆ. ತುಂಬ ಚೆನ್ನಾಗಿರೋವಂಥ ಲ್ಯಾವೆಂಡರ್ ಕಲರ್ ಫ್ಲವರ್ ಬರುತ್ತೆ. ಆ ಗಿಡ ನೋಡಿ, ಇವಾಗ ಮಳೆ ನೀರು ಬಿದ್ದು ಬಿದ್ದು ಎಲೆಗಳೆಲ್ಲ ಪೂರ್ತಿ ಕಪ್ಪಾಗಿದೆ. ಹಸಿರಾಗಿದ್ದಂಥ ಎಲೆಗಳೆಲ್ಲ ಯಾವ ಕಲರ್ ಆಗಿದೆ ನೋಡಿ. ಸೇವಂತಿಗೆಯಲ್ಲಿ ಹಳೆ ವೆರೈಟಿಯಲ್ಲಿ ಇದೊಂದೇ ಗಿಡ ಇಟ್ಕೊಂಡಿದ್ದೀನಿ. ನನ್ನ ವೀಡಿಯೋದಲ್ಲಿತ್ತಲ್ಲ ಹಳೆ ಗಿಡಗಳು, ಅದೆಲ್ಲ ತೆಗೆದುಬಿಟ್ಟಿದ್ದೀನಿ. ಇವಾಗ ಆಗಸ್ಟ್ ತಿಂಗಳಲ್ಲಿ ಹೈಬ್ರಿಡ್ ಗಿಡಗಳು ಬರುತ್ತಲ್ಲ, ಅದನ್ನು ತರೋಣ ಅಂತ ಅಂದ್ಕೊಂಡಿದ್ದೀನಿ. ಜಿರೇನಿಯಂ ಗಿಡಗಳಲ್ಲೆಲ್ಲ ಈ ಸಲ ಹೂ ತುಂಬ ಚೆನ್ನಾಗಿ ಬಂದಿದೆ. ಮಳೆ ನೀರು ಏನಾದರೂ ಡೈರೆಕ್ಟಾಗಿ ಈ ಹೂವಿನ ಮೇಲೆ ಬಿದ್ದಿದ್ದರೆ ಇಷ್ಟರೊಳಗೆ ಒಂದು ಹೂ ಕೂಡ ಇರ್ತಾ ಇರಲಿಲ್ಲ. ಎಲ್ಲ ಪಾಟ್ಗಳನ್ನೂ ಸ್ವಲ್ಪ ಕೂಡ ಮಳೆ ನೀರು ಬೀಳದೇ ಇರೋ ರೀತಿ ಸೈಡಲ್ಲಿ ಇಟ್ಟಿದ್ದೀನಿ. ಜಿರೇನಿಯಂ ಗಿಡಗಳಿಗೆ ನೀರು ಜಾಸ್ತಿ ಆದ್ರೇ ಸ್ಟೆಮ್ ಕೆಳಗಡೆಯಿಂದ ಕೊಳಿತಾ ಬರುತ್ತೆ. ಅದರಲ್ಲೂ ಡೈರೆಕ್ಟಾಗಿ ಮಳೆ ನೀರೇನಾದರೂ ಬಿದ್ದರೆ ಯಾವ ಗಿಡಗಳು ಬದುಕಲ್ಲ. ಗ್ಲಾಡಿಯೋಲಸ್ ಹೂವಿನ ಬಗ್ಗೆ ವಿಡಿಯೋ ಮಾಡಿದ್ನಲ್ಲ, ಇವಾಗ ನೋಡಿ ಮಳೆ ಶುರುವಾದ ತಕ್ಷಣ ಇದರಲ್ಲಿ ಹೂ ಬರೋಕ್ಕೆ ಶುರುವಾಗಿದೆ. ನೆಲದಲ್ಲಿರೋದ್ರಿಂದ ಇದು ಮಳೆಗಾಲದಲ್ಲಿ ಮಾತ್ರ ಹೂ ಬರುತ್ತೆ. ಪಾಟಲ್ಲಿ ನೆಟ್ಟು ಮೇಂಟೈನ್ ಮಾಡಿದರೆ ವರ್ಷಕ್ಕೆ 2 ಸಲ ಇದರಲ್ಲಿ ಹೂ ಬರುತ್ತೆ. ಎಷ್ಟೊಂದು ಗಿಡಗಳು ಬಂದಿದೆ ನೋಡಿ. ಒಂದು ಗೆಡ್ಡೆ ಇದ್ದರೆ ಸಾಕು, ಅದ್ರ ಪಕ್ಕ ಚಿಕ್ಕ ಚಿಕ್ಕ ಗೆಡ್ಡೆಗಳು ಮಲ್ಟಿಪಲ್ ಆಗಿ ಬೆಳೀತಾ ಇರುತ್ತೆ. ಗ್ಲಾಡಿಯೋಲಸ್ ಗಿಡಗಳನ್ನೆಲ್ಲ ಮಣ್ಣಲ್ಲಿ ಹಾಗೆ ಬಿಟ್ಟಿರ್ತೀನಿ. ಮಳೆಗಾಲ ಬಂದಾಗ ಗಿಡ ಬಂದು ಇದರಲ್ಲಿ ಹೂ ಬರೋಕ್ಕೆ ಶುರುವಾಗುತ್ತೆ. ಇದೆಲ್ಲದರಲ್ಲೂ ಹೂ ಬಂದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗ್ಲಾಡಿಯೋಲಸ್ ಮತ್ತು ಅಮರ್ಲಿಲಿಸ್ ಬಲ್ಬ್ಸ್ ಯಾವ ರೀತಿ ಅಂತ ಅಂದರೆ, ನಾವು ಭೂಮಿಯಿಂದ ತೆಗಿಬೇಕಾದ್ರೆ ಆ ಬಲ್ಬ್ಸ್ ಏನಾದರೂ ಕಟ್ಟಾದರೂ ಕೂಡ ಅದರಲ್ಲಿ ಹೂ ಬರುತ್ತೆ. ಎಷ್ಟು ಚಿಕ್ಕ ಬಲ್ಬ್ಸ್ ಆದರೂ ಕೂಡ ಅದರಲ್ಲಿ ಗಿಡ ಬಂದು ಹೂ ಬರುತ್ತೆ. ಇದೆಲ್ಲ ನಾನು ನೆಟ್ಟಿರೋ ಅಂಥದ್ದಲ್ಲ, ಅದರಷ್ಟಕ್ಕದು ಮಲ್ಟಿಪಲ್ ಆಗಿ ಬೆಳೆದಿರೋ ಅಂಥದ್ದು. ಇದರಲ್ಲೆಲ್ಲ ಹೂ ಬಂದಾಗ ನಾನು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಮನಿ ಪ್ಲ್ಯಾಂಟ್ ಬಳ್ಳಿಗಳೆಲ್ಲ ಹೇಗಂದರೆ ಹಾಗೆ ಬೆಳ್ಕೊಂಡ್ಬಿಟ್ಟಿದೆ. ಗಾಳಿನೂ ಜಾಸ್ತಿ ಇತ್ತು, ಮಳೆನೂ ಕಂಟಿನ್ಯೂಸ್ ಆಗಿ ಬರ್ತಾಯಿತ್ತು. ಮಾಸ್ಟಿಕಲ್ ಸುತ್ತಿ ಬೆಳೆಸೋಷ್ಟು ಕೂಡ ಟೈಮ್ ಕೊಡ್ತಾ ಇಲ್ಲ ಮಳೆ. ಹಾಗಾಗಿ ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಇದನ್ನೆಲ್ಲ ಮಾಸ್ಟಿಕಲ್ ಹಾಕೋಣ ಅಂದ್ಕೊಂಡಿದ್ದೀನಿ. ಆದರೂ ಇದರಲ್ಲಿ 2 ವೆರೈಟೀಸ್ನ ನಾನು ಕಟ್ಟಿಂಗ್ ತೆಗೆದ್ಬಿಟ್ಟು ಈ ರೀತಿ ಪಾಟ್ಗಳಲ್ಲಿ ಹಾಕಿಟ್ಕೊಂಡಿದ್ದೀನಿ. ಮನಿ ಪ್ಲ್ಯಾಂಟ್ ಬಳ್ಳಿನ ನಾನು ಬರೀ ಮಾಸ್ಟಿಕಲ್ ಮಾತ್ರ ಅಲ್ಲ, ಈ ರೀತಿ ಚಿಕ್ಕ ಪಾಟ್ಗಳಲ್ಲಿ ಚಿಕ್ಕ ಚಿಕ್ಕ ಕಟ್ಟಿಂಗ್ ಹಾಕಿ ಕೂಡ ಬೆಳೆಸ್ತೀನಿ ನಾನು. ಇವೆರಡು ವೆರೈಟೀಸ್ ಇದೆಯಲ್ಲ, ಇದು ಚಿಕ್ಕ ಪಾಟ್ಗಳಲ್ಲಿ ಹಾಕಿ ಇಂಡೋರಲ್ಲಿ ಇಟ್ಕೊಳ್ಳೋದಕ್ಕೆ ಕೂಡ ಚೆನ್ನಾಗಿರುತ್ತೆ ಅಂತ ಈ ರೀತಿ ಪಾಟಲ್ಲಿ ಹಾಕ್ಕೊಳ್ತೀನಿ. ಮನಿ ಪ್ಲ್ಯಾಂಟ್ ಬಳ್ಳಿಗಳೆಲ್ಲ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಮಣ್ಣು ಯಾವಾಗಲೂ ಅದಕ್ಕೆ ಮಾಯ್ಸ್ಟ್ ಇರಬೇಕು, ಹ್ಯುಮಿಡಿಟಿನೂ ಜಾಸ್ತಿ ಇರಬೇಕು, ಆವಾಗ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆರ್ಕಿಡಲ್ಲಿ ಪುನಃ ಮೊಗ್ಗು ಬರೋಕ್ಕೆ ಶುರುವಾಗಿದೆ. ಇದು ಆರ್ಕಿಡಲ್ಲಿ ಫಿಲನೋಫೇಸಿಸ್ ಅನ್ನೋ ವೆರೈಟಿ. ಇದು ವೈಟ್ ಕಲರ್, ವರ್ಷದಲ್ಲಿ 2 ಸಲ ಹೂ ಬರುತ್ತೆ. ಇನ್ನೂ ಕೆಲವು ವೆರೈಟೀಸ್ ಇದೆ. ಇದು ತುಂಬ ಸ್ಲೋ ಆಗಿ ಬರ್ತಾ ಇದೆ, ವರ್ಷಕ್ಕೆ 1 ಸಲ ಹೂ ಬರೋದು. ಇದ್ರ ಗ್ರೋತ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ, ಮೋಸ್ಟ್ಲಿ ಬೆಳಕು ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಈ ಸಲ ರಿಪೋರ್ಟಿಂಗ್ ಮಾಡಿದ ಮೇಲೆ ಈ ಗಿಡಗಳ ಪ್ಲೇಸ್ ಚೇಂಜ್ ಮಾಡಿ ನೋಡ್ತೀನಿ, ಆವಾಗ ಹೂ ಬರುತ್ತಾ ನೋಡಬೇಕು. ನಾನು ಪ್ರತಿ ವರ್ಷ ಮಳೆಗಾಲದಲ್ಲಿ ಕೋಕೆಡಾಮ ವಿಡಿಯೋ ಮಾಡೋದು ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ. ಇದು 2 ವರ್ಷದಿಂದ ಮಾಡಿರೋ ಅಂಥ ಕೋಕೆಡಾಮ. ಸಕ್ಯುಲೆಂಟ್ ಹಾಕಿರೋದ್ರಿಂದ ಇದು ಚೆನ್ನಾಗೇ ಇದೆ. ಇನ್ನು ಕೆಲವು ಕೋಕೆಡಾಮಗಳನ್ನ ನಾನು ಸಮ್ಮರಲ್ಲಿ ಮೇಂಟೈನೇ ಮಾಡೋಕ್ಕಾಗಲಿಲ್ಲ, ಹೀಟ್ ಬೇರೆ ತುಂಬ ಜಾಸ್ತಿ ಇದ್ದಿದ್ದರಿಂದ ಗಿಡಗಳೆಲ್ಲ ಹಾಳಾಗಿದೆ. ಹಾಗಾಗಿ ಈ ಸಲ ಸ್ವಲ್ಪ ಹೊಸ ಕೋಕೆಡಾಮಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಪ್ಲ್ಯಾಂಟ್ಸ್ನ ಇಟ್ಕೊಂಡಷ್ಟು ಸಮ್ಮರಲ್ಲಿ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸ್ನೇಕ್ ಪ್ಲ್ಯಾಂಟಲ್ಲಿ ಇದು ಡಾರ್ಕ್ ವೆರೈಟಿ. ಇದ್ರ ಎಲೆಗಳ ಕಲರ್ ನನಗೆ ತುಂಬ ಇಷ್ಟ, ತುಂಬ ಬ್ರೈಟಾಗಿ ಎದ್ದು ಕಾಣಿಸುತ್ತೆ. ಹಾಗಾಗಿ ತುಂಬ ಪಾಟ್ಗಳಲ್ಲಿ ಹಾಕಿಟ್ಕೊಂಡಿದ್ದೀನಿ. ವಾಟರ್ ಲಿಲ್ಲಿ ಗಿಡಗಳಿಗೆ ಬಿಸಿಲು ಜಾಸ್ತಿ ಬೇಕು. ಮಳೆಗಾಲದಲ್ಲಿ ನಮಗೆ ಬಿಸಿಲೇ ಇರಲ್ವಲ್ಲ, ಹಾಗಾಗಿ ಮಳೆಗಾಲದಲ್ಲಿ ಇದು ಹೂ ಬಿಡೋದೇ ಇಲ್ಲ. ಸಮ್ಮರಲ್ಲಿ ತುಂಬ ಚೆನ್ನಾಗಿ ಹೂ ಬರ್ತಾಯಿತ್ತು.
ಈ ಮಳೆಯಿಂದಾಗಿ ದಾಸವಾಳ ಗಿಡದ ವೀಡಿಯೋಸ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಹೂ ಬಂದು ಸ್ವಲ್ಪ ಹೊತ್ತಿಗೆ ಮಳೆ ಬಂದ ತಕ್ಷಣ ಈ ರೀತಿ ಮುದ್ದೆ ಆಗುತ್ತೆ. ಯಾವ ಗಿಡಗಳಿಗೆಲ್ಲ ಹ್ಯುಮಿಡಿಟಿ ಜಾಸ್ತಿ ಬೇಕೋ ಅಂಥ ಗಿಡಗಳೆಲ್ಲ ಇವಾಗ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ಮಾನ್ಸ್ಟೆರಾ ಪ್ಲ್ಯಾಂಟ್ ಇದೆಯಲ್ಲ, ಇದು ನನಗೆ ತುಂಬ ಇಷ್ಟ. ಹಾಗಾಗಿ ಈ ಗಿಡ ಕಾಡಲ್ಲಿತ್ತು, ಅದನ್ನು ತಗೊಂಡು ಬಂದು ನಾನು ಮನೆ ಹತ್ರ ಹಾಕ್ಕೊಂಡಿದ್ದೀನಿ. ಮರಕ್ಕೆ ಒಂದು ಆರ್ಕಿಡ್ ಗಿಡನೂ ಕೂಡ ಕಟ್ಟಿದ್ದೆ, ಅದು ಆ ಮರಕ್ಕೆ ಹಿಡ್ಕೊಂಡು ತುಂಬ ಚೆನ್ನಾಗಿ ಬೆಳೆದಿದೆ. ಇವಾಗ ಆ ಮಾನ್ಸ್ಟೆರಾ ಗಿಡದೊಳಗೆ ಕವರ್ ಆಗಿದೆ. ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಈ ಮಾನ್ಸ್ಟೆರಾ ಎಲೆಗಳೆಲ್ಲ ತೆಗೆದ್ಬಿಟ್ಟು ಈ ಗಿಡಕ್ಕೆ ಸ್ವಲ್ಪ ಬೆಳಕು ಜಾಸ್ತಿ ಬೀಳೋ ಥರ ಮಾಡಬೇಕು. ಟರ್ಟಲ್ ವೈನ್ ಗಿಡಕ್ಕೆ ಕೂಡ ನೆರಳು ಮತ್ತು ಹ್ಯುಮಿಡಿಟಿ ಎರಡೂ ಬೇಕು. ಹಾಗಾಗಿ ಮಳೆಗಾಲದಲ್ಲಿ ಈ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ.